ಇದ್ ಯಾಕೆ ನೀವು ಅನು ಅನು ಅಂತಿದ್ದೀರಾ? ನನ್ಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ಅನು, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಅನುನ ಅನು ಅಂತ ಕರೆಯದೆ ಇನ್ನೇನಂತ ಕರೆಯಕ್ಕಾಗತ್ತೆ? ನೀನು ಹೆಸರೇನಾದ್ರೂ ಬದಲಾಯಿಸ್ಕೊಂಡಿದ್ಯಾ? ಹೌದಮ್ಮ, ಈ ಕೆಲಸ ಎಲ್ಲ ಲಡ್ಡುನೇ ಮಾಡಿದ್ದಾಳೆ ಅನ್ಕೊಂಡಿದ್ವಿ. ಆದ್ರೆ ನೀನ್ ಮಾಡಿರ್ತೀಯ ಅನ್ನೋ ಕಲ್ಪನೆನೇ ನಮ್ಗಿರ್ಲಿಲ್ಲ. ಅಯ್ಯೋ ಶಿವನೇ, ನಾನೇ ತಾನೇ ಇದೆಲ್ಲ ಮಾಡಿರೋದು. ಅದೆಲ್ಲ ಸರಿ, ನೀನ್ ಇಷ್ಟೊಂದು ಕೆಲಸ ಮಾಡೋದ್ನೆಲ್ಲ ಯಾವಾಗ ಕಲ್ತೆ? ಓಹೋಹೋ, ಲಡ್ಡು ಮೊದಲನೇ ಹೆಂಡತಿ ಅಂತ ಅವಳಿಗೆ ಕಾಂಪಿಟೇಷನ್ ಕೊಡ್ತಾ ಇದೀಯಾ? ಇವರೆಲ್ಲ ಯಾಕೆ ಹಿಂಗ ಆಡ್ತವ್ರೆ? ನನ್ನನ್ನ ಅನು ಅಂತ ಕರೆದು ಯಾಮಾರಿಸ್ತವ್ರ? ನಾನು ಲಡ್ಡುನೇ ಅಲ್ವಾ? ಲಡ್ಡು ತರ ಕೆಲಸ ಮಾಡ್ತೀಯಾ, ಲಡ್ಡು ತರ ಕೆಲಸ ಮಾಡ್ತೀಯಾ ಅಂತವ್ರೆ. ಲಡ್ಡು ತರ ಏನ್ ಬಂತು? ಲಡ್ಡು ಲಡ್ಡು ಕೆಲಸ ಮಾಡ್ತವಳೆ, ಅದ್ರಲ್ಲಿ ಏನಾಯ್ತು ವಿಶೇಷ? ಅಲ್ಲ, ಅನು ಈ ರೇಂಜಿಗೆ ಬದಲಾಗಿದ್ದಾಳೆ ಅಂತಂದ್ರೆ ತುಂಬಾ ಸಂತೋಷದ ವಿಚಾರ ಅಲ್ಲ. ಇವಳು ಆಫೀಸ್ ಕೆಲ್ಸಾನು ಮಾಡ್ಕೊಂಡು ಮನೆ ಕೆಲ್ಸಾನು ಮಾಡ್ಕೊಂಡು ಸುಸ್ತಾಗಲ್ವಾ ನಿನ್ಗೆ? ನೀನ್ ಆಫೀಸ್ ಕೆಲ್ಸ ನೋಡ್ಕೊ, ಲಡ್ಡು ಮನೆ ಕೆಲ್ಸ ನೋಡ್ಕೊಳ್ತಾಳೆ. ಅಯ್ಯೋ ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಯಾವಾಗ ಆಫೀಸ್ ಕೆಲಸ ಎಲ್ಲ ಮಾಡಿದ್ದೀನಿ? ನನ್ಗೆ ಆಫೀಸ್ ಕೆಲಸ ಎಲ್ಲ ಗೊತ್ತಾಗಲ್ಲ. ಮನೆ ಕೆಲಸ ಆದ್ರೆ ಒಂದು ಬಿಡ್ದಂಗ್ ಮಾಡ್ತೀನಿ. ಅದು ಅಲ್ದೆ ನಾನು ಈ ಮನೆ ಮೊದಲನೇ ಸೊಸೆ, ನಾನು ಯಾಕೆ ಪೈಪೋಟಿ ಅನ್ಕೋಬೇಕು? ಇದೇನಮ್ಮ ಹೀಗೆ ಮಾತಾಡ್ತಾ ಇದ್ಯಾ? ಬೆಳಗ್ಗೆ ಇದು ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ? ತಪ್ಪೇನಿದೆ? ಮನೆಯವರೆಲ್ಲ ಸಂತೋಷವಾಗಿ ನಗ್ತಾ ನಗ್ತಾ ಇರಲಿ ಅಂತಂದ್ಬಿಟ್ಟು ನನ್ನ ಮೊಮ್ಮಗಳು ತಮಾಷೆ ಮಾಡ್ತಿದ್ದಾಳೆ ಅಷ್ಟೆ. ಅನು, ನೀನು ಮಾಡ್ತಿರೋ ಕೆಲಸದಿಂದ ನಮಗೆ ಆಶ್ಚರ್ಯ ಮಾತ್ರ ಅಲ್ಲ, ಆನಂದ ಕೂಡ ಆಗಿದೆ ಅಮ್ಮ. ಅದೆಲ್ಲ ಸರಿ ತಾತ, ಆದ್ರೆ ಮಾತ್ಗೂ ಅನು ಅನು ಅಂತ ಯಾಕೆ ಕರೀತಿದ್ದೀರಾ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಅನುನ ಅನು ಅಂತ ಕರೀರಿ, ಇನ್ನೇನಂತ ಕರಿಬೇಕು? ಅಜ್ಜಿ, ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನಂಗೆ ತಲೆ ಕೆಟ್ಟೋಗ್ತಿದೆ. ಬೆಳ್ಬೆಳ್ಗೆ ಮನೆಯವರೆಲ್ಲ ಸೇರ್ಕೊಂಡು ನಾನೊಂದು ಮಂಗ ಮಾಡ್ತಿದ್ದೀರಾ? ಅಣ್ಣ, ಏನು ಇದು? ಅನು ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಬರೀ ಮಾತಾಡ್ತಿರೋದು ಮಾತ್ರ ಅಲ್ಲ, ಅವಳ ನಡುವಳಿಕೆ ನೋಡು, ಅದು ವಿಚಿತ್ರವಾಗಿದೆ. ಅಮ್ಮರೇ, ಏನ್ ಮಾಡ್ತಿದ್ದೀರಾ ಇಲ್ಲಿ? ನೋಡು, ನೀನ್ ಯಾರು, ಎಲ್ಲಿದ್ದ ಬಂದಿದ್ದೀಯಾ, ನೀನ್ ಯಾವ ಗ್ಯಾಂಗು, ನಿನ್ನ ID ಕಾರ್ಡು ಎಲ್ಲ ಬೇಕು, ನಿನ್ ಬ್ಯಾಂಕ್ ಡೀಟೇಲ್ಸ್ ಬೇಕು ಅಂತ ಕೇಳಿದ್ದೆ, ಯಾಕೆ ಕೊಟ್ಟಿಲ್ಲ? ಅಮ್ಮರೇ, ಅವತ್ತೇ ಹೇಳಿದ್ನಲ್ಲ. ಅವತ್ತು ನೀನೇನೋ ಹೇಳ್ದೆ, ನಾನೇನೋ ಕೇಳಿಸ್ಕೊಂಡೆ, ನನ್ ಜ್ಞಾನ ಎಲ್ಲೋ ಇತ್ತು. ನೋಡು, ಬೆಂಗಳೂರಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿತ್ತು. ಕರೆಕ್ಟಾಗಿ ಹೇಳು, ಯಾರು ನೀನು? ಅಯ್ಯೋ ಅಮ್ಮವ್ರೆ, ನಾನು ಕಳ್ಳಿ ಅಲ್ಲ. ಈ ಊರಲ್ಲಿ ನನ್ಗೆ ಯಾರು ಪರಿಚಯದವರಿಲ್ಲ. ನಾನು ಹಳ್ಳಿಯಿಂದ ಬಂದಿದ್ದೀನಿ. ಸಿಟಿಲಿ ಕೆಲಸ ಖಾಲಿ ಇತ್ತು ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ. ನೋ ನೋ ನೋ, ಎಲ್ರು ಇದೇ ತರ ಮಾತಾಡ್ತಾರೆ, ನೈಸ್ ಆಗಿ ಮಾತಾಡಿ ನಮ್ಮನ್ನ ನಂಬಿಸ್ತಾರೆ. ನಾನಂತೂ ನಿನ್ನ ನಂಬಲ್ಲ. ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ. ನಾನು ಆತವದಳಲ್ಲ, ನನ್ನ ನಂಬಿ. ಯಾವತ್ತೂ ನಿಮ್ ನಂಬಿಕೆಗೆ ನಾನು ಮೋಸ ಮಾಡಲ್ಲ. ನಿನ್ನನ್ನು ಹೇಗೆ ನಂಬೋದು? ID ಕಾರ್ಡ್ ಇಲ್ಲ, ನೀನ್ ಯಾರು ಅಂತ ಗೊತ್ತಿಲ್ಲ, ಸಂಬಳ ಬೇಕಾ ಅಂದ್ರೆ ಸಂಬಳ ಬೇಡ ಅಂತ ಹೇಳ್ತೀಯ, ಹೇಗ್ ನಂಬೋದು ನಿನ್ನ? ಆ ಥರ ಏನೂ ಇಲ್ಲ ಅಮ್ಮವ್ರೆ. ಹೊಟ್ಟೆ ಪಾಡಿಗೋಸ್ಕರ ಬಂದಿದ್ದೀನಿ. ನಾನಿಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ಕೆಲ್ಸಕ್ಕೆ ಅಂತ ಬಂದವರು ದುಡ್ಡು ಕೇಳಬೇಕು. ನಿನಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ ಅಂದ್ರೆ ಕೆಲಸ ಯಾಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ನಿಮ್ಮೂರಲ್ಲ ನೀನು ಆರಾಮಾಗಿರ್ಬೋದಾಗಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ ಹೇಳಿ? ನೀನು ಯಾರು, ನೀನು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದೀಯಾ ಅಂತ? ಈ ಮನೆಗೆ ದುಡಿಯಕ್ಕೆ ಅಂತ ಬಂದವಳು. ಹಾಳು ಹೊಟ್ಟೆ, ಗೋಳ್ ಜೀವನ, ಹೇಗೋ ಜೀವನ ನಡೆಸ್ಬೇಕಲ್ಲ. ನನಗೆ ಈ ಮೊಸಳೆ ಕಣ್ಣೀರ್ ಹಾಕೋರ್ ಮೇಲೆ ನಂಬಿಕೆ ಇಲ್ಲ, ಈ ಹೆಂಗ್ಸ್ ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ, ಅವಳು ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ. ಈ ಮನೆಯಿಂದ ಆಚೆ ಹಾಕ್ತಿದ್ದೀನಿ ಅಷ್ಟೇ. ಈಗ ತರ ನ್ಯೂಸ್ ಅಲ್ಲಿ ನೋಡಿದೆ ನಾನು, ಈ ತರ ಹೆಂಗಸರು ಮನೆ ಕೆಲ್ಸಕ್ಕೆ ಅಂತ ಬಂದು ನಮ್ಮನ್ನೆಲ್ಲ ಯಾಮಾರಿಸಿ ದರೋಡೆ ಮಾಡ್ಕೊಂಡು ಹೋಗ್ತಾರಂತೆ. ಮಾಧುರಿ, ನೀನು ಎಲ್ಲೋ ನಡೆದಿರೋ ಸುದ್ದಿ ಕೇಳಿ ಭಯ ಪಡ್ತಿದೀಯಲ್ಲ. ಎಲ್ಲೋ ಭೂಕಂಪ ಆದ್ರೆ ನಮ್ಮನೆ ಬಿದ್ದು ಹೋಗ್ಬಿಡುತ್ತಾ? ಇನ್ನೆಲ್ಲೋ ಪ್ರವಾಹ ಬಂದ್ರೆ ನಮ್ಮನೆ ಮುಳುಗೋಗ್ಬಿಡುತ್ತಾ?
ನಮ್ಮ ಮನೆ ಮುಳುಗ್ ಹೋಗ್ಬಾರ್ದು ಅಂತಾರೆ ನಾನು ಎಚ್ಚರಿಕೆ ತಗೋತಾ ಇರೋದು. ಇವಳು ಒಳ್ಳೆವಳು ಅಂತ ನಾನು ಹೇಗೆ ನಂಬಲಿ? ನೋ ಮಾಧುರಿ, ಹಾಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಒಬ್ಬರನ್ನ ಜಡ್ಜ್ ಮಾಡಬಾರ್ದು. ಪಾಪ ಅವರು ತುಂಬ ಒಳ್ಳೆಯವರು. ನಿನಗೆ ಹೇಗೆ ಗೊತ್ತು? ನೀನು ಅಷ್ಟೇ, ಅವಳ ಬಗ್ಗೆ ಏನು ಗೊತ್ತಿಲ್ಲದೆ ಹಿಂದೆ ಮುಂದೆ ನೋಡದೆ ಅವಳನ್ನ ಜಡ್ಜ್ ಮಾಡಕ್ ಹೋಗ್ಬೇಡ. ಇಲ್ಲ ಮಾಧುರಿ, ಇವ್ರು ಏನು ಅನ್ನೋದು ನನಗೆ ಗೊತ್ತು. ಅಷ್ಟೇ ಏಕೆ, ಇವ್ರು ಯಾರು ಅನ್ನೋದು ನನಗೆ ಗೊತ್ತು. ಇಷ್ಟೊತ್ತಿಗೆ ಅವ್ರ ಆತ್ಮ ಅದ್ಲು ಬದಲಾಗಿರುತ್ತೆ ಅಲ್ವಾ? ಅನುಮಾನನೇ ಬೇಡ. ಶೌರ್ಯ ಅನು ಆಗಿರ್ತಾನೆ, ಅನು ಶೌರ್ಯ ಆಗಿರ್ತಾನೆ. ನಾವೊಂದ್ಸತಿ ಚೆಕ್ ಮಾಡ್ಬೇಕು ಮಾವ. ಚೆಕ್ ಮಾಡೋದ? ನಿನಗಿನ್ನೂ ನಮ್ಮ ಗುರುಗಳ ಬಗ್ಗೆ ಗೊತ್ತಿಲ್ಲ. ಅವರು ಭೂತ ಪ್ರೇತಗಳನ್ನ ಮಾತಾಡಿಸ್ತಾರೆ, ಆತ್ಮಗಳ ಜೊತೆ ಆಟ ಆಡ್ತಾರೆ. ನನಗೇನೋ ಡೌಟ್ ಇಲ್ಲ, ನಿನಗೇನಾದ್ರು ಡೌಟ್ ಇದ್ರೆ ಹೋಗಿ ನೋಡು. ಅನುಮಾನ ಅಂತ ಅಲ್ಲ ಮಾವ, ಯಾವುದಕ್ಕೊಂದ್ಸತಿ ನಾವು ಚೆಕ್ ಮಾಡ್ಕೋಬೇಕಲ್ವಾ? ನಾನು ನೋಡ್ಕೊ ಬರ್ತೀನಿ ರೀ. ಅವ್ವ, ಅಲ್ಲಿ ನೋಡಿ ಶೌರ್ಯ ಹೇಗೆ ನಡ್ಕೊಂಡ್ ಬರ್ತಾ ಇದೆ ಅಂತ. ಅದು ಶೌರ್ಯ ಅಲ್ವೋ, ಶೌರ್ಯನ ಒಳಗಿರೋ ಅನು. ಅದಕ್ಕೆ ನಡೆಯೋ ನಡೆ ಹುಡುಗಿ ತರ ಬದಲಾಗಿದೆ.